Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 3.2 ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಈ ಸಬ್ಸ್ಟಿಟ್ಯೂಷನ್ ಇದಕ್ಕೂ ಮುಂಚೆ ಏನ್ ಮಾಡಿದ್ವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೆಥಡ್ ಮಾಡಿದ್ವಿ. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಇದ್ರ ಬಗ್ಗೆನೂ ನಾನು ಇಂಟ್ರಡಕ್ಷನ್ ಅಲ್ಲೇ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಈಗ ಮಾಡೋಣ. ನೋಡಿ ಅದ್ರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 14 ಅಂತ ಒಂದು ಈಕ್ವೇಶನ್ ಇದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಅಂತ ಒಂದು ಈಕ್ವೇಶನ್ ಇದೆ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತಂದ್ರೆ, ನೋಡಿ ಫಸ್ಟ್ ಇದನ್ನ ನಂಬರ್ 1 ಅಂತ ಹಾಕೊಳ್ಳೋಣ. ಈಕ್ವೇಶನ್ ನಂಬರ್ 1 ಅಂತ ಅರ್ಥ. ಇದು ಈಕ್ವೇಶನ್ ನಂಬರ್ 2 ಅಂತ. ಓಕೆ, ಫಸ್ಟ್ ಈಕ್ವೇಶನ್ ನಂಬರ್ 1 ತಗೊಳ್ಳೋಣ. ಓಕೆ, ಟೇಕಿಂಗ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 14 ಇದೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಒಂದೇ ವೇರಿಯೇಬಲ್ ಅಲ್ಲಿ ಇಟ್ಕೋಬೇಕು. ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 14, ಈ ವೈ ಇದೆಲ್ಲ ಇದನ್ನ ಈಕ್ವಲ್ಸ್ ಈ ಕಡೆ ಕಳಿಸ್ಬೇಕು. ಅಂದ್ರೆ 14 ಮೈನಸ್ ವೈ ಆಯ್ತು ಅಲ್ವಾ. ಈ ವೈ ಈ ಕಡೆ ಬಂದ್ರೆ ಪ್ಲಸ್ ವೈ ಹೋಗಿ ಮೈನಸ್ ವೈ ಆಯ್ತು. ಸೊ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಆಯ್ತು. ಸೊ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಇದನ್ನ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಪುಟ್ ಮಾಡೋಣ. ಓಕೆ, ಅದನ್ನ ಬರೆಯೋಣ. ನೋಡಿ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಇನ್ ಈಕ್ವೇಶನ್ ನಂಬರ್ 2. ಓಕೆ, ಈಕ್ವೇಶನ್ ನಂಬರ್ 2 ಏನಿದೆ, ಫಸ್ಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಇದೆ. ಈಗ ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಇದನ್ನೇ ಪುಟ್ ಮಾಡೋಣ. ಓಕೆ, ಎಕ್ಸ್ ಏನಿದೆ ಅಲ್ಲ, ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಅಂತ ಬಂದಿದೆ ನಮ್ಗೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 14 ಮೈನಸ್ ವೈ ಬರ್ದ್ವಿ. ಈಗ ಮೈನಸ್ ವೈ ಇಲ್ಲಿ ಆಲ್ರೆಡಿ ಇದೆ, ಇದನ್ನು ಬರೆಯೋಣ. ಈಕ್ವಲ್ಸ್ ಟು 4 ಆಯ್ತಾ. ಈಗ ನೋಡಿ, ಈ 14 ಹಾಗೆ ಇಡಿ, ಎರಡು ಮೈನಸ್ ಇದಾವೆ ಅಂದ್ರೆ ಆಡ್ ಮಾಡಬೇಕು. ಮೈನಸ್ ವೈ ಮೈನಸ್ 2y ಆಯ್ತು ಅಲ್ವಾ. 1y ಅಂದ್ರೆ ಆಡ್ ಮಾಡಿದ್ರೆ ಮೈನಸ್ 2y ಇಸ್ ಈಕ್ವಲ್ಸ್ ಟು 4 ಆಯ್ತು. ಈಗ ಈ 14 ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಈಗ ನೋಡಿ, ಈ ಮೈನಸ್ 2y ಇಸ್ ಈಕ್ವಲ್ಸ್ ಟು 4, ಈ 14 ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ಮೈನಸ್ 14 ಆಯ್ತು ಅಲ್ವಾ. ಈಗ ನೋಡಿ, ಪ್ಲಸ್ 1 ಮೈನಸ್ ಆಯ್ತು. 14 ಮೈನಸ್ 4, ಇದಕ್ಕೆ ಮೈನಸ್ ಇದೆ, ಇದಕ್ಕೆ ಪ್ಲಸ್ ಇದೆ. ಪ್ಲಸ್ ಮೈನಸ್ ಮಾಡಬೇಕು. 14 ಮೈನಸ್ 4 10 ಆಯ್ತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಬರಿಬೇಕು. ಓಕೆ, ಸೊ ಮೈನಸ್ 2y ಇಸ್ ಈಕ್ವಲ್ಸ್ ಟು ಮೈನಸ್ 10 ಬಂತು. ಓಕೆ, ಇಲ್ಲಿ ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ಸ್. ಇಲ್ಲೇ ಆದ್ರೂ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಡಿವೈಡ್ ಮಾಡ್ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಈಗ y ಇಸ್ ಈಕ್ವಲ್ಸ್ ಟು ಏನಾಗತ್ತೆ, 10 ಅಪಾನ್ ಈ 2 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ನೋಡಿ, ಇಲ್ಲಿ ಮೈನಸ್ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿನೂ ಮೈನಸ್ 2 ಬರುತ್ತಲ್ವಾ, ಅವಾಗೂ ನೀವು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನಮ್ಗೆ ಆಲ್ರೆಡಿ ಕ್ಯಾನ್ಸಲ್ ಆಗಿ ಮಾಡ್ಬಿಟ್ಟಿದೀವಿ. ಸೊ 2 1 जार 2 5 जार. ಸೊ ಏನ್ ಬಂತು ನಮ್ಗೆ, y ಇಸ್ ಈಕ್ವಲ್ಸ್ ಟು 5 ಬಂತು. ಓಕೆ, ಇಲ್ಲಿ ನಮ್ಗೆ y ವ್ಯಾಲ್ಯೂ ಬಂತು. ಈಗ y ವ್ಯಾಲ್ಯೂ ಬಂದ್ಮೇಲೆ ನಾವು ಈಕ್ವೇಶನ್ ನಂಬರ್ 3 ನಲ್ಲಿ ಏನ್ ಮಾಡ್ಕೊಂಡಿದೀವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಅಂತ ಬರ್ಕೊಂಡಿದೀವಲ್ವಾ. ಆ ವೈ ಪ್ಲೇಸ್ ಅಲ್ಲಿ ಈ ವೈ ವ್ಯಾಲ್ಯೂ ಹಾಕ್ಬಿಟ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಕೂಡ ಬಂದ್ಬಿಡತ್ತೆ. ಓಕೆ, ಸೊ ಅದನ್ನೇ ಬರೆಯೋಣ. ಪುಟ್ ವೈ ಇಸ್ ಈಕ್ವಲ್ಸ್ ಟು 5 ಇನ್ ಈಕ್ವೇಶನ್ ನಂಬರ್ 3. ಓಕೆ, ಈಕ್ವೇಶನ್ ನಂಬರ್ 3 ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಅಂತ ಇದೆ. ಈಗ ವೈ ಪ್ಲೇಸ್ ಅಲ್ಲಿ 5 ಹಾಕೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ 5 ಅಂದ್ರೆ 9 ಬಂತು ಅಲ್ವಾ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೂಡ ಬಂತು, ಇಲ್ಲಿ ವೈ ವ್ಯಾಲ್ಯೂ ಕೂಡ ಬಂತು. ಸೊ ಈ ರೀತಿ ನಾವು ಮಾಡೋದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ, ಯಾಕಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅಲ್ವಾ. ಸೊ ನಾವೇನ್ ಹೇಳ್ಬೋದು, therefore ಎಕ್ಸ್ ಇಸ್ ಈಕ್ವಲ್ಸ್ ಟು 9, ವೈ ಇಸ್ ಈಕ್ವಲ್ಸ್ ಟು 5 ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ಸ್ ಟು 3 ಅಂತ ಒಂದು ಈಕ್ವೇಶನ್ ಇದೆ.
ಇನ್ನೊಂದು ಈಕ್ವೇಶನ್ ಏನಿದೆ, S/3 ಪ್ಲಸ್ T/2 ಇಸ್ ಈಕ್ವಲ್ಸ್ ಟು 6 ಅಂತ ಒಂದು ಈಕ್ವೇಶನ್ ಇದೆ. ಈಗ ನೋಡಿ, ಈ ರೀತಿ ಫ್ರಾಕ್ಷನ್ ಕೊಟ್ರೆ ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂತಂದ್ರೆ, ಏನು ಟೆನ್ಷನ್ ಮಾಡ್ಕೋಬೇಕು, ಇದನ್ನ ನಾವು LCM ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಏನೇನಿದೆ ಇಲ್ಲಿ, 3 ಇದೆ, 2 ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. ಸೊ LCM ತೆಗಿಯೋಣ. ನೋಡಿ 2 ಈ 3 ಹಾಗೆ ಇಡೋಣ. 2 1s 2, 1 ಇದೆ. ಅಗೇನ್ 3 ತಗೊಳ್ಳೋಣ. 3 1s 1 ಬಂತು. ಸೊ 2 3s ಏನ್ ಬಂತು, 6 ಬಂತು ಅಲ್ವಾ. 6 LCM ಬಂದ್ರೆ ಹೋಲ್ ಈಕ್ವೇಶನ್ ನ ನಾವು 6 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು ಮೇಡಮ್ ಅಂದ್ರೆ, ನೋಡಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ 6 ಇದೆ ಇಂಟು ಇಲ್ಲೇನಿದೆ S/3 ಇದೆ. ಈ ರೀತಿ ಮಲ್ಟಿಪ್ಲೈ ಮಾಡಿ. 3 1s 3 2s. ಸೊ ಏನ್ ಬಂತು, 2 ಇಂಟು S 2S ಬಂತು. ಪ್ಲಸ್ ಹಾಗೆ ಇಡೋಣ. ಈಗ 6 ಇಂಟು T/2 ಹಾಕೋಣ. ಈಗ ನೋಡಿ 2 1s 2 3s. 3 ಇಂಟು T 3T ಇಸ್ ಈಕ್ವಲ್ಸ್ ಟು, ಇಲ್ಲೇನಿದೆ 6 ಇಂಟು 6, ಇಲ್ಲಿ 6 ಇಂಟು 6 ಎಷ್ಟಾಯ್ತು, 36. ನೋಡಿ ನಮ್ಗೆಲ್ಲ ಫ್ರಾಕ್ಷನ್ ಹೋಯ್ತು, ಹೋಲ್ ನಂಬರ್ಸ್ ಬಂತು. ಸೊ ಈ ರೀತಿ ಮಾಡ್ಕೋಬೇಕು. ಇದನ್ನ ನಾವು ಈಕ್ವೇಶನ್ 1 ಅಂತ ತಗೊಂಡ್ರೆ, ಇದನ್ನ ನಾವು ಈಕ್ವೇಶನ್ 2 ಅಂತ ತಗೊಳ್ಳೋಣ. ಓಕೆ, ಈಗ ಫಸ್ಟ್ ಈಕ್ವೇಶನ್ ತಗೋಬೇಕಲ್ವಾ. ಸೊ ಟೇಕಿಂಗ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ, S ಮೈನಸ್ T ಇಸ್ ಈಕ್ವಲ್ಸ್ ಟು 3 ಅಂತ ಇದೆ. ಈಗ ನಾವೇನ್ ಮಾಡ್ಕೊಳ್ತೀವಿ, S ಇಸ್ ಈಕ್ವಲ್ಸ್ ಟು 3, ಈ ಮೈನಸ್ ಟಿ ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಪ್ಲಸ್ ಟಿ ಆಯ್ತು ಅಲ್ವಾ. ಇದನ್ನ ನಾವೇನಂತ ಮಾಡ್ಕೋಬೇಕು, ಈಕ್ವೇಶನ್ ನಂಬರ್ 3 ಅಂತ ಮಾಡ್ಕೋಬೇಕು. ಈಗ S ಈಕ್ವಲ್ಸ್ ಟು ಏನ್ ಬಂದಿದೆಯಲ್ಲ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಯಾವುದು, ಈಕ್ವೇಶನ್ ನಂಬರ್ 2 ನಲ್ಲಿ. ಸೊ ಪುಟ್ S is equals to 3 plus T in equation number 2. Equation number 2 ಏನು ಫಸ್ಟು, 2S plus 3T is equals to 36 ಇದೆ. ಸೊ ನಾವು S ಎಲ್ಲಿದೆನೋ ಅಲ್ಲಿ ನಾವು 3 plus T ಹಾಕೋಣ. ಸಾರಿ, ಇಲ್ಲಿ 2 ಇದೆ, 2 ಹಾಗೆ ಬರೆಯೋಣ. S ಪ್ಲೇಸ್ ಅಲ್ಲಿ ಮಾತ್ರ ನಾವು 3 plus T ಹಾಕೋಣ. ಓಕೆ, ಪ್ಲಸ್ 3T ಆಸ್ ಇಟ್ ಈಸ್ ಬರೆಯೋಣ, ಇಸ್ ಈಕ್ವಲ್ಸ್ ಟು 36. ಈಗ ಮಲ್ಟಿಪ್ಲೈ ಮಾಡಿ. 2 3s 6 ಪ್ಲಸ್ 2 ಇಂಟು T 2T ಪ್ಲಸ್ 3T ಇಸ್ ಈಕ್ವಲ್ಸ್ ಟು 36. ಈಗ ನೋಡಿ 2T ಪ್ಲಸ್ 3T ಅಂದ್ರೆ ಏನಾಗುತ್ತೆ, ಆಡ್ ಮಾಡಿದ್ರೆ ನಮಗೆ 5T ಆಯ್ತು ಅಲ್ವಾ. ಸೊ 6, ಈ 6 ಈಕ್ವಲ್ಸ್ ತಗೊಂಡ್ರೆ ಒಂದೇ ಲೈನ್ ಅಲ್ಲಿ ಬರಿಬಹುದು. ನೋಡಿ 5T ಇಸ್ ಈಕ್ವಲ್ಸ್ ಟು 36. ಈ 6 ಈಕ್ವಲ್ಸ್ ಕಡೆ ಕಳಿಸಿದ್ರೆ ಮೈನಸ್ 6 ಆಯ್ತು ಅಲ್ವಾ. 36 ಮೈನಸ್ 6 ಅಂದ್ರೆ ಎಷ್ಟು ಬರುತ್ತೆ, ನಮಗೆ 30 ಬಂತು. ಸೊ 5T ಇಸ್ ಈಕ್ವಲ್ಸ್ ಟು 30. ಸೊ ಏನಾಗುತ್ತೆ, T ಇಸ್ ಈಕ್ವಲ್ಸ್ ಟು 30. ಈ 5 ಈಕ್ವಲ್ಸ್ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ನೋಡಿ ಕ್ಯಾನ್ಸಲ್ ಮಾಡಿದ್ರೆ 5 1s 5 6 ಏನ್ ಬಂತು, 6 ಬಂತು. ಸೊ T ಇಸ್ ಈಕ್ವಲ್ಸ್ ಟು 6 ಬಂತು. ಈಗ ಇದನ್ನ ನಾವು ಈಕ್ವೇಶನ್ ನಂಬರ್ 3 ನಲ್ಲಿ ಹಾಕೋಣ. ಈಕ್ವೇಶನ್ ನಂಬರ್ 3 ಅಲ್ಲಿ ನಾವೇನ್ ಮಾಡ್ಕೊಂಡಿದ್ವಿ, S ಇಸ್ ಈಕ್ವಲ್ಸ್ ಟು ಈ T ಈಕ್ವಲ್ಸ್ ಕಡೆ ಕಳಿಸಿದ್ರೆ 3 ಪ್ಲಸ್ T ಆಗಿತ್ತು. ಸೊ S ಇಸ್ ಈಕ್ವಲ್ಸ್ ಟು 3 ಪ್ಲಸ್ T. ಒಂದು ಲೈನ್ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. ಓಕೆ, ಪುಟ್ T ಇಸ್ ಈಕ್ವಲ್ಸ್ ಟು 6 ಇನ್ ಈಕ್ವೇಶನ್ ನಂಬರ್ 3 ಅಂತ. ಈಗ S ಇಸ್ ಈಕ್ವಲ್ಸ್ ಟು 3 ಪ್ಲಸ್ T ಪ್ಲೇಸ್ ಅಲ್ಲಿ ಏನಿದೆ, T ಇಸ್ ಈಕ್ವಲ್ಸ್ ಟು 6 ಬಂದಿದೆ ಅಲ್ವಾ ನಮ್ಗೆ. ಸೊ 6 ಪುಟ್ ಮಾಡೋಣ. ಸೊ S ಇಸ್ ಈಕ್ವಲ್ಸ್ ಟು 3 ಪ್ಲಸ್ 6 9 ಆಯ್ತು ಅಲ್ವಾ. ಇಲ್ಲಿ ನಮ್ಗೆ S ವ್ಯಾಲ್ಯೂ ಕೂಡ ಬಂತು, T ವ್ಯಾಲ್ಯೂ ಕೂಡ ಬಂತು. ದೇರ್ಫೋರ್ S ಇಸ್ ಈಕ್ವಲ್ಸ್ ಟು 9, T ಇಸ್ ಈಕ್ವಲ್ಸ್ ಟು 6 ಇಸ್ ದ ಆನ್ಸರ್.
ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 3 ಅಂತ ಒಂದು ಇಕ್ವೇಶನ್ ಇದೆ, 9x ಮೈನಸ್ 3y ಇಸ್ ಈಕ್ವಲ್ಸ್ ಟು 9 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಸೊ ಇದು ಇಕ್ವೇಶನ್ ನಂಬರ್ 1 ಆದ್ರೆ ಇದು ಇಕ್ವೇಶನ್ ನಂಬರ್ 2 ಆಯ್ತು. ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಇಕ್ವೇಶನ್ ತಗೊಂತೀವಲ್ವಾ. ಸೊ ಟೇಕಿಂಗ್ ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 1 ಏನಿದೆ, 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 3 ಇದೆ. ಈಗ ನಾವು ಎಕ್ಸ್ ಗೆ ತಗೋಬೇಕು ಅಂತ ಏನಿಲ್ಲ, ವೈ ಕೂಡ ತಗೋಬಹುದಲ್ವಾ. ಸೊ ನಾವೇನ್ ಮಾಡೋಣ ನೋಡಿ, 3x, ಯಾಕೆ ಅಂದ್ರೆ ವೈಗೆ ಕೊಯಿಫಿಷಿಯಂಟ್ ಇಲ್ಲ ಅಲ್ವಾ, ಈಸಿ ಆಗತ್ತೆ ನಮ್ಗೆ. ಸೊ ಈ ವೈ ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಪ್ಲಸ್ ವೈ ಆಗುತ್ತೆ. ಈ 3 ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಮೈನಸ್ 3 ಆಯ್ತು, ಇಸ್ ಈಕ್ವಲ್ಸ್ ಟು ಈ ವೈ ನ ಈ ಕಡೆ ಕಳ್ಸಿದ್ರೆ ಪ್ಲಸ್ ವೈ ಆಯ್ತು. ಆರ್ y is equals to 3x minus 3 ಆಯ್ತು ಅಲ್ವಾ. ಎಲ್ಲ ಸೇಮೆ, ಇಲ್ಲಿ ಈಸ್ ಈಕ್ವಲ್ಸ್ ವೈ ಬಂದಿದೆ, ನಾನು ಇದನ್ನ ಈ ರೀತಿ ಹಾಕೊಂಡಿದ್ದೀನಿ. ಓಕೆ, ಈಗ ಇದನ್ನೇನ್ ಮಾಡ್ಬೇಕು, ಪುಟ್ y is equals to 3x, ಇದನ್ನ ನಂಬರ್ 3 ಅಂತ ಇಟ್ಕೊಳ್ಳೋಣ, ಈಕ್ವೇಶನ್ ನಂಬರ್ 3x ಮೈನಸ್ 3 ಇನ್ ಈಕ್ವೇಶನ್ ನಂಬರ್ 2 ಅಲ್ವಾ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, 9x ಮೈನಸ್ 3y ಇಸ್ ಈಕ್ವಲ್ಸ್ ಟು 9 ಅಂತ ಇದೆ. ಈಗ y ಎಲ್ಲಿ ಇದೆನೋ ಆ ಪ್ಲೇಸ್ ಅಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 9x ಮೈನಸ್ 3 ಇಂಟು 3x, y ಪ್ಲೇಸ್ ಅಲ್ಲಿ ಏನಿದೆ 3x ಮೈನಸ್ 3 ಅಂತ ಹಾಕೋಣ, ಇಸ್ ಈಕ್ವಲ್ಸ್ ಟು 9 ಆಸ್ ಇಟ್ ಈಸ್. ಓಕೆ, ಈಗ 9x ಆಸ್ ಇಟ್ ಈಸ್ ಇಡೋಣ, ಮೈನಸ್ ಮಲ್ಟಿಪ್ಲೈ ಮಾಡೋಣ. 3 3 9 ಇಂಟು 9x ಇದೆ, ಸೊ 3x ಇದೆ ಅಲ್ವಾ, ಇಂಟು 3 ಮಾಡಿದಾಗ ನಮಗೆ 9x ಆಯ್ತು. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 3 3 9 ಆಯ್ತು, ಇಸ್ ಈಕ್ವಲ್ಸ್ ಟು 9 ಬಂತು. ಈಗ ನೋಡಿ, ಇಲ್ಲಿ ಪ್ಲಸ್ 9x ಇದೆ, ಇಲ್ಲಿ ಮೈನಸ್ 9x ಇದೆ, ಅಂದ್ರೆ ಕ್ಯಾನ್ಸಲ್ ಆಗತ್ತಲ್ವಾ, ಇಲ್ಲೇ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ಇಲ್ಲಿ, 9 ಇಸ್ ಈಕ್ವಲ್ಸ್ ಟು 9. ಅಂದ್ರೆ ಇಲ್ಲಿ ಏನು ವೇರಿಯೇಬಲ್ ಉಳಿದಿಲ್ಲ ಅಲ್ವಾ, ಎಕ್ಸ್ ಉಳ್ದೇ ಇಲ್ಲ. ಸೊ ಇಂಥ ಸಿಚುವೇಶನ್ ನಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ದೀಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಇನ್ಫಿನಿಟ್ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ನಾವು ಏನ್ ಮೇಡಮ್ ನಮ್ಗೆ ವೈ ತಗೊಂಡೋದಕ್ಕೆ ಈ ರೀತಿ ಬಂತ ಅಂತ ಅನ್ಕೋಬೇಡಿ, ಎಕ್ಸ್ ತಗೊಂಡ್ರು ನಮ್ಗೆ ಇದೇ ರೀತಿ ಬರುತ್ತೆ. ಓಕೆ, ನೀವು ಮಾಡಿ ನೋಡಿದ್ರೆ ಮಾಡಿ ನೋಡಿ. ಸೊ ನಾವೇನ್ ಹೇಳ್ಬೋದು ನೋಡಿ, these pair of linear equations have infinite many solutions. ಓಕೆ, ಸೊ ಈ ರೀತಿ ಬಂದ್ರೆ ನಾವು ಇದನ್ನೇ ಹೇಳ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 0.2x ಪ್ಲಸ್ 0.3y ಇಸ್ ಈಕ್ವಲ್ಸ್ ಟು 1.3 ಅಂತ ಒಂದು ಇಕ್ವೇಶನ್ ಇದೆ, 0.4x ಪ್ಲಸ್ 0.5y ಇಸ್ ಈಕ್ವಲ್ಸ್ ಟು 2.3 ಅಂತ ಒಂದು ಇಕ್ವೇಶನ್ ಇದೆ. ಇಲ್ಲಿ ಡೆಸಿಮಲ್ ಇದಾವೆ. ಸೊ ಡೆಸಿಮಲ್ ಇದ್ರೆ ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂತಂದ್ರೆ, ಡೆಸಿಮಲ್ ನಾವು ರಿಮೂವ್ ಮಾಡ್ಬೇಕು. ಯಾವ ರೀತಿ ರಿಮೂವ್ ಮಾಡ್ಬೇಕು ಅಂದ್ರೆ ನೋಡಿ, ಫಸ್ಟ್ ನಾವು ನೋಡ್ಬೇಕು ಎಷ್ಟು ಡಿಜಿಟ್ ಆದ್ಮೇಲೆ ಇದೆ. ನೋಡಿ 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ ಪಾಯಿಂಟ್, ಇಲ್ಲಿನೂ 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿನೂ 1 ಡಿಜಿಟ್ ಆದ್ಮೇಲೆ ಇದೆ. ಸೊ ಇಲ್ಲಿ ಈ ಇಕ್ವೇಶನ್ ಅಲ್ಲಿ ಕೂಡ 1 ಡಿಜಿಟ್ ಆದ್ಮೇಲೆ ಇದೆ. ಸೊ 1 ಡಿಜಿಟ್ ಆದ್ಮೇಲೆ ಇದ್ರೆ ನಾವು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಬೈ 10 ಮಾಡ್ಬೇಕು. ಓಕೆ, ನೋಡಿ ಈ ಹೋಲ್ ಇಕ್ವೇಶನ್ ನ ಇಂಟು 10 ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡ್ಬಿಟ್ರೆ ನಮ್ಗೆ, ಮಲ್ಟಿಪ್ಲೈ ಬೈ 10 ಮಾಡ್ಬಿಟ್ರೆ ನಮ್ಗೆ ಡೆಸಿಮಲ್ ಹೋಗ್ಬಿಡತ್ತೆ ಅಲ್ವಾ. ನೋಡಿ 10 ಇಂಟು 0.2x ಅಂದ್ರೆ ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗತ್ತೆ. ಸೊ ಏನ್ ಬಂತು ನಮ್ಗೆ, ಡೈರೆಕ್ಟ್ 2x ಬಂತು. ಅದೇ ರೀತಿ 10 ಇಂಟು 0.3 ಮಾಡಿದ್ರೆ 3y ಬಂತು. ಓಕೆ, ಅದೇ ರೀತಿ 1.3 ಇಂಟು 10 ಮಾಡಿದ್ರೆ 13 ಬಂತು ಅಲ್ವಾ. ನೋಡಿ ಇಲ್ಲಿ ಡೆಸಿಮಲ್ ಹೋಯ್ತು. ಸೊ ಅದೇ ರೀತಿ ಈ ಕ್ವೆಶನ್ ಕೂಡ ನಾವು ಇಂಟು 10 ಮಾಡಿದ್ರೆ ಇಲ್ಲಿನೂ ಅಷ್ಟೇ ಪಾಯಿಂಟ್ ಶಿಫ್ಟ್ ಆಗತ್ತೆ. 4x ಬಂತು,
10 ಇಂಟು 0.4 ಮಾಡಿದಾಗ ಇಲ್ಲಿನೂ 0.5 ಇಂಟು 10 ಮಾಡಿದೆ ಪ್ಲಸ್ ಬರೆಯೋಣ 5y ಬಂತು ಇಸ್ ಈಕ್ವಲ್ಸ್ ಟು 2.3 ಇಂಟು 10 ಮಾಡಿದ್ರೆ ಪಾಯಿಂಟ್ ಶಿಫ್ಟ್ ಆಯಿತು 23 ಆಯಿತು ಅಲ್ವಾ. ಇಲ್ಲಿ ನೋಡಿ ನಮಗೆ ಡೆಸಿಮಲ್ ಎಲ್ಲ ಹೋಗ್ಬಿಡ್ತು. ಸೊ ಇದು ಈಕ್ವೇಶನ್ ನಂಬರ್ 1 ಆಯಿತು, ಇದು ನಮಗೆ ಈಕ್ವೇಶನ್ ನಂಬರ್ 2 ಆಯಿತು. ಸೊ ಆಸ್ ಯೂಶುವಲ್ ಮಾಡೋಣ ನಾವು. ಟೇಕಿಂಗ್ ಈಕ್ವೇಶನ್ 1. ಈಕ್ವೇಶನ್ 1 ಏನಿದೆ ನಮಗೆ 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 13 ಇದೆ. ಸೊ ನಾವೇನ್ ಮಾಡ್ಕೊಳ್ಳೋಣ, 2x ಇಸ್ ಈಕ್ವಲ್ಸ್ ಟು 13, ಈ 3y ಈ ಕಡೆ ಕಳಿಸಿದ್ರೆ ಮೈನಸ್ 3y ಆಯಿತು ಅಲ್ವಾ. ಸೊ ಈಗ x ಇಸ್ ಈಕ್ವಲ್ಸ್ ಟು 13 ಮೈನಸ್ 3y ಅಪಾನ್ ಈ 2 ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ ಅಪಾನ್ 2 ಆಗುತ್ತೆ ಅಲ್ವಾ, ಡಿವೈಡ್ ಆಗುತ್ತೆ. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಓಕೆ, ಇದನ್ನ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಬೇಕು ಯಾವುದ್ರಲ್ಲಿ, ಈಕ್ವೇಶನ್ ನಂಬರ್ 2 ನಲ್ಲಿ. ಓಕೆ, ಅದನ್ನ ಬರೆಯೋಣ. ಪುಟ್ x is equals to 13 minus 3y upon 2 in equation number 2 ಅಂತ. ಓಕೆ, ಈಗ ಈಕ್ವೇಶನ್ ನಂಬರ್ 2 ಏನಿದೆ, 4x plus 5y is equals to 23 ಇದೆ. ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಮಾತ್ರ ಇದನ್ನ ಹಾಕಬೇಕು. ಸೊ ಹಾಕೋಣಂತೆ. 4 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ ಇದು ಹಾಕೋಣ. 13 ಮೈನಸ್ 3y ಅಪಾನ್ 2. ಓಕೆ, ಪ್ಲಸ್ 5y ಇಸ್ ಈಕ್ವಲ್ಸ್ ಟು 23. ಹಾಕಿದ್ವಾ, ಸಬ್ಸ್ಟಿಟ್ಯೂಟ್ ಮಾಡಿದ್ವಾ. ಈಗ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 2 1s 2 2s ಆಯ್ತಾ, ಇಲ್ಲಿ 2 ಬಂತು. ಈಗ 2 ಇಂದ ಮಲ್ಟಿಪ್ಲೈ ಮಾಡೋಣ. ನೋಡಿ 2 ಇಂಟು 13 ಅಂದ್ರೆ 13 2s ಏನ್ ಬಂತು 26 ಮೈನಸ್ 2 3s 6y ಪ್ಲಸ್ 5y ಆಸ್ ಇಟ್ ಈಸ್ ಇಡೋಣ ಇಸ್ ಈಕ್ವಲ್ಸ್ ಟು 23. ಈಗ ನೋಡಿ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಅಂದ್ರೆ ಮೈನಸ್ ಮಾಡಬೇಕು. 6 ಮೈನಸ್ 5 ಏನಾಗುತ್ತೆ, ಮೈನಸ್ y 1y ಉಳಿಯುತ್ತೆ. ಸೊ 26 ಮೈನಸ್ y ಇಸ್ ಈಕ್ವಲ್ಸ್ ಟು 23 ಆಯ್ತು. ಈಗ ಈ y ಈ ಕಡೆ ಕಳಿಸ್ಬೋದು. ನೋಡಿ 26 ಈ 23 ಈ ಕಡೆ ತಗೊಳ್ಳೋಣ ಇಸ್ ಈಕ್ವಲ್ಸ್, ಈ ಕಡೆ ತಗೊಂಡ್ರೆ ಮೈನಸ್ 23 ಆಯ್ತು, ಇದು ಆ ಕಡೆ ಹೋದ್ರೆ ಪ್ಲಸ್ y ಆಯ್ತು ಅಲ್ವಾ. 26 ಮೈನಸ್ 23 3 ಬಂತು, ಅಂದ್ರೆ y ಇಸ್ ಈಕ್ವಲ್ಸ್ ಟು 3 ಅಂತ ಅರ್ಥ. ಈಗ ಈ ಎಕ್ಸ್ ಏನಿದೆ ನಾವು ಈಕ್ವೇಶನ್ ನಂಬರ್ 3 ಅಂತ ಮಾಡ್ಕೊಂಡಿದ್ವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಸೋ ಅಂಡ್ ಸೋ, ಅದರಲ್ಲಿ y ಇಸ್ ಈಕ್ವಲ್ಸ್ ಟು 3 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಈಕ್ವೇಶನ್ ನಂಬರ್ 3 ಫಸ್ಟ್ ಬರ್ಕೊಳ್ಳೋಣ. 13 ಮೈನಸ್ 3y ಅಪಾನ್ 2. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 13 ಮೈನಸ್ 3, y ಪ್ಲಸ್ ಅಲ್ಲಿ 3 ಹಾಕೋಣ. y ವ್ಯಾಲ್ಯೂ 3 ಬಂತಲ್ಲ ನಮಗೆ. ಸೊ ಈಗ x is equals to 13 minus 3 3s 9 upon 2. 13 minus 9 ಅಂದ್ರೆ 4 ಬರುತ್ತೆ. ಸೊ 4 upon 2 ಬಂತು. ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನ್ ಬಂತು, 2 ಬಂತು. ಸೊ ಏನ್ ಹೇಳ್ಬೋದು, x is equals to 2 ಅಂತ ಹೇಳ್ಬೋದು. Therefore x is equals to 2, y is equals to 3 is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ, ಈ ರೀತಿ ಡೆಸಿಮಲ್ ಕೊಟ್ರೆ ಯಾವ ರೀತಿ ಮಾಡ್ಬೇಕು ಅಂತ. ಈಗ ನೆಕ್ಸ್ಟ್ ನೋಡಿ, 5th ಒನ್ ಏನ್ ಕೊಟ್ಟಿದ್ದಾರೆ, √2x ಪ್ಲಸ್ √3y ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಇಕ್ವೇಶನ್ ಇದೆ. √3x ಪ್ಲಸ್ ಮೈನಸ್ √8y ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಸೊ ಇದನ್ನ 1 ಅಂತ ಇಟ್ಕೊಳ್ಳೋಣ, ಇದನ್ನ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನಾವೇನ್ ಆಸ್ ಯೂಶುವಲ್ ಏನ್ ಮಾಡ್ತೀವಿ, ನಾವು ಫಸ್ಟ್ ಇಕ್ವೇಶನ್ ನಂಬರ್ 1 ತಗೋತೀವಿ ಅಲ್ವಾ.
ಟೇಕಿಂಗ್ ಈಕ್ವೇಶನ್ ನಂಬರ್ 1. ಸೊ ಏನಿದೆ ಈಕ್ವೇಶನ್ ನಂಬರ್ 1? ರೂಟ್ 2x ಪ್ಲಸ್ ರೂಟ್ 3y ಇಸ್ ಈಕ್ವಲ್ಸ್ ಟು 0 ಇದೆ. ಸೊ ನಾವೇನ್ ಮಾಡ್ತೀವಿ? ರೂಟ್ 2x ಇಸ್ ಈಕ್ವಲ್ಸ್ ಟು 0. ಈ ರೂಟ್ 3y ನ ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಏನಾಗುತ್ತೆ? ಮೈನಸ್ ರೂಟ್ 3y ಆಯ್ತು. ಅಂದ್ರೆ ನಮ್ಗೇನ್ ಬಂತು? ಈ 0 ಬಿಟ್ಬಿಟ್ರೆ ರೂಟ್ 2x ಇಸ್ ಈಕ್ವಲ್ಸ್ ಟು ಮೈನಸ್ ರೂಟ್ 3y ಬಂತು. ಓಕೆ, ಈಗ x ಇಸ್ ಈಕ್ವಲ್ಸ್ ಟು ಏನ್ ಬಂತು? ಮೈನಸ್ ರೂಟ್ 3y ಅಪಾನ್ ಈ ರೂಟ್ 2 ಏನಿದೆಯಲ್ಲ ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಏನಾಗತ್ತೆ? ಡಿವೈಡ್ ಆಗತ್ತೆ. ಸೊ ಕೆಳಗಡೆ ಬಂತು. ಸೊ ಇದನ್ನ ನಾವು ಏನ್ ಮಾಡೋಣ? ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಸೊ ಇದನ್ನ ಯಾವ್ದ್ರಲ್ಲಿ ಹಾಕ್ಬೇಕು? ಈಕ್ವೇಶನ್ ನಂಬರ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ ಒಂದ್ ಲೈನ್ ಬರಿತೀನಿ. ಪುಟ್ x ಇಸ್ ಈಕ್ವಲ್ಸ್ ಟು ಮೈನಸ್ ರೂಟ್ 3y ಅಪಾನ್ ರೂಟ್ 2 ಇನ್ ಈಕ್ವೇಶನ್ ನಂಬರ್ 2. ಫಸ್ಟ್ ಈಕ್ವೇಶನ್ ನಂಬರ್ 2 ಏನು ಅದು ಬರ್ಕೊಳ್ಳೋಣ. ರೂಟ್ 3x ಮೈನಸ್ ರೂಟ್ 8y ಇಸ್ ಈಕ್ವಲ್ಸ್ ಟು 0 ಇದೆ. ಈಗ ಎಕ್ಸ್ ಎಲ್ಲಿದೆನೋ ಅದರಲ್ಲಿ ಈ ವ್ಯಾಲ್ಯೂ ಹಾಕೋಣ, ಪುಟ್ ಮಾಡೋಣ. ಸೊ ಇಲ್ಲಿ ಬರೀತೀನಿ ರೂಟ್ 3 ಬರ್ದಿದ್ದೀನಿ ಆಸ್ ಇಟ್ ಈಸ್. ಎಕ್ಸ್ ಪ್ಲೇಸ್ ಅಲ್ಲಿ ಇದನ್ನು ಬರೆಯೋಣ. ಇಂಟು ಮೈನಸ್ ರೂಟ್ 3y ಅಪಾನ್ ರೂಟ್ 2. ಇದಕ್ಕೆ ಬ್ರಾಕೆಟ್ ಕೊಡ್ಬೇಕು ಕಂಪಲ್ಸರಿ, ಯಾಕಂದ್ರೆ ಮಲ್ಟಿಪ್ಲೈ ಆಗತ್ತಲ್ವಾ. ರೂಟ್ 3 ಇಂಟು ಎಕ್ಸ್ ಇದೆ. ಸೊ ರೂಟ್ 3 ಇಂಟು ಎಕ್ಸ್ ವ್ಯಾಲ್ಯೂ ಇಲ್ಲಿ ಹಾಕಿದೀವಿ. ಈಗ ಮೈನಸ್ ರೂಟ್ 8y ಇಸ್ ಈಕ್ವಲ್ಸ್ ಟು 0 ಇದೆ ಅಲ್ವಾ. ಈಗ ಮಲ್ಟಿಪ್ಲೈ ಮಾಡೋಣ. ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ರೂಟ್ 3 ಇಂಟು ರೂಟ್ 3 ಓನ್ಲಿ 3 ಆಯ್ತು, ರೂಟ್ ಹೋಯ್ತು. y ಹಾಗೆ ಇಡೋಣ. ಓಕೆ, ಅಪಾನ್ ರೂಟ್ 2 ಬರಬೇಕು. ರೂಟ್ 2 ಓಕೆ, ಮೈನಸ್ ರೂಟ್ 8y ಇಸ್ ಈಕ್ವಲ್ಸ್ ಟು 0. ಈಗ ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ? ಎಲ್ ಸಿ ಎಂ ತಗೋಬೇಕು. ಇಲ್ಲೇನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ನೋಡಿ, ಈ ಪ್ಲಸ್ ಮೈನಸ್ ಇದ್ರೆ ನಾವು ಎಲ್ ಸಿ ಎಂ ತಗೋಬೇಕು. ಸೊ ಎಲ್ ಸಿ ಎಂ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ? ರೂಟ್ 2ನೇ ಬರುತ್ತೆ. ಸೊ ರೂಟ್ 2 ಬಂತು. ಈಗ ಈ ರೂಟ್ 2 ಅಪಾನ್ ರೂಟ್ 2 ಹಾಕೊಂತೀವಿ. ಇಲ್ಲೇನಿದೆ ಅಲ್ಲ ಅದನ್ನ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಏನ್ ಬರುತ್ತೆ? ಮೈನಸ್ 3y ಡಿವೈಡ್ ಮಾಡಿದಾಗ 1 ಬರುತ್ತೆ ಅಲ್ವಾ. ಸೊ ಇಂಟು 1 ಅಂತ ಹಾಕೋಬೇಕು. ಹಾಕೊಳ್ಳಿದ್ರೆ ರೆಡಿ ಐತೆ, ನಾನು ಕನ್ಫ್ಯೂಸ್ ಆಗುತ್ತೆ ಅಂತ ಬರ್ದಿದ್ದೀನಿ. ಮೈನಸ್ ಇಲ್ಲಿ ನೋಡಿ, ಇಲ್ಲಿ 1 ಇದೆ. ರೂಟ್ 2 ಎಲ್ ಸಿ ಎಂ ಅಪಾನ್ 1 ಇಂಟು ಇದನ್ನ ಮಾಡಬೇಕು. ಅಂದ್ರೆ ಇಲ್ಲಿ ರೂಟ್ 8y ಇಂಟು ಏನ್ ಮಾಡಬೇಕು? ರೂಟ್ 2 ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕನ್ಫ್ಯೂಸ್ ಆಗಬೇಡಿ. ಎಲ್ ಸಿ ಎಂ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದೀರಿ ಯಾವ ರೀತಿ ಮಾಡ್ಬೇಕಂತ. ರೂಟ್ 2 ಅಪಾನ್ ರೂಟ್ 2 ಅಂದ್ರೆ ಕ್ಯಾನ್ಸಲ್ ಮಾಡಿದ್ರೆ 1 ಬಂತು. 1 ಇಂಟು ಮೈನಸ್ 3y ಅಂದ್ರೆ ಮೈನಸ್ 3y ಬರುತ್ತೆ. ಇಂಟು 1 ಅಂತ ಇಲ್ಲಿ ಬರ್ದಿದ್ದೀನಿ. ಮೈನಸ್ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಬರ್ದಿದ್ದೀನಿ. ರೂಟ್ 2 ಅಪಾನ್ 1 ಮಾಡಿದ್ರೆ ರೂಟ್ 2ನೇ ಬರುತ್ತೆ. ಸೊ ರೂಟ್ 2 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಓಕೆ, ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, ಇಂಟು ಮಾಡಿದಾಗ ಸೇಮ್ ಬರುತ್ತಲ್ವಾ, ಮೈನಸ್ 3y ಇಂಟು 1 ಮಾಡಿದ್ರೆ ಸೇಮ್ ಬಂತು. ಈಗ ಮೈನಸ್ ರೂಟ್ ಒಳಗಿರೋದು ನಾವು ಮಲ್ಟಿಪ್ಲೈ ಮಾಡ್ಬೋದಲ್ವಾ. ರೂಟ್ 8 ಇಂಟು ರೂಟ್ 2 ಬಂದ್ರೆ ಏನ್ ಬರುತ್ತೆ? ರೂಟ್ 16y ಅಂತ ಬಂತು. ಅಪಾನ್ ರೂಟ್ 2 ಇಸ್ ಈಕ್ವಲ್ಸ್ ಟು 0. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಲ್ವಾ ನಾವು. ನೋಡಿ, ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3y ಮೈನಸ್ ರೂಟ್ 16y ಇಸ್ ಈಕ್ವಲ್ಸ್ ಟು 0 ಇಂಟು ರೂಟ್ 2 ಅಲ್ವಾ. ಇಲ್ಲಿ 0 ಇಂಟು ರೂಟ್ 2 ಬಂತು. 0 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? ಇಸ್ ಈಕ್ವಲ್ ಟು 0ನೇ ಬಂತು. ಸೊ ಈಗ ನೋಡಿ, ಮೈನಸ್ 3y ಈ ರೂಟ್ 16 ಅಂದ್ರೆ ನಮ್ಗೆ ಗೊತ್ತಲ್ವಾ, 4 ಬರುತ್ತಲ್ವಾ. 4 ಇಂಟು 4 4 16. ಸೊ ಇಲ್ಲಿ ರೂಟ್ ಹೋಗುತ್ತೆ.
ಮೈನಸ್ 4y ಇಸ್ ಈಕ್ವಲ್ಸ್ ಟು 0 ಆಯಿತು. ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 7y ಇಸ್ ಈಕ್ವಲ್ಸ್ ಟು 0. y ಇಸ್ ಈಕ್ವಲ್ಸ್ ಟು 0 ಅಪಾನ್ ಮೈನಸ್ 7. ಇದು ಈಕ್ವಲ್ಸ್ ಟು ಕಡೆ ಡಿವೈಡ್ ಆಯಿತು. ಎನಿ ನಂಬರ್ ಡಿವೈಡೆಡ್ ಬೈ 0 ಇಸ್ ಈಕ್ವಲ್ಸ್ ಟು 0. ಸೊ ನಮ್ಗೇನು ಬಂತು? y ಇಸ್ ಈಕ್ವಲ್ಸ್ ಟು 0 ಬಂತು. ಈಗ y ಇಸ್ ಈಕ್ವಲ್ ಟು 0 ಬಂದ್ರೆ ನಾವೇನ್ ಮಾಡಬೇಕು? ಈ ಈಕ್ವೇಶನ್ ನಂಬರ್ 3 ಇದೆಯಲ್ಲ, ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. y ಪ್ಲೇಸ್ ಅಲ್ಲಿ 0 ಹಾಕಿ ನೋಡೋಣ. ಓಕೆ, ಈಗ ಇಲ್ಲಿ ನಾನು ರಬ್ ಮಾಡ್ತೀನಿ. ಪ್ಲೇಸ್ ಇದಲ್ಲ, ಈಗ x ಇಸ್ ಈಕ್ವಲ್ಸ್ ಟು ಏನಿದೆ? ಮೈನಸ್ 3√3. y ಪ್ಲೇಸ್ ಅಲ್ಲಿ 0 ಹಾಕೋಣ ಅಪಾನ್ √2. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು? 0. √3 ಇಂಟು 0 ಅಂದ್ರೆ 0. 0 ಅಪಾನ್ √2. ಡಿವೈಡ್ ಮಾಡಿದ್ರು ಕೂಡ ನಮ್ಗೆ ಏನ್ ಬರುತ್ತೆ? ಎನಿ ನಂಬರ್ ಡಿವೈಡೆಡ್ ಬೈ 0 ಇಸ್ ಈಕ್ವಲ್ಸ್ ಟು 0. ಸೊ ನಮ್ಗೆ ಏನ್ ಬಂತು? ಇಲ್ಲಿ x ಇಸ್ ಈಕ್ವಲ್ಸ್ ಟು 0 ಅಂತ ಬಂತು. ಸೊ ನಾವೇನ್ ಹೇಳ್ಬೋದು? Answer x is equals to 0, y is also is equals to 0 is the answer. ಓಕೆ, ರೂಟ್ ಇದ್ರೆ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಒನ್ ನೋಡಿ. 6th ಒನ್ ಏನ್ ಕೊಟ್ಟಿದ್ದಾರೆ? 3x ಅಪಾನ್ 2 ಮೈನಸ್ 5y ಅಪಾನ್ 3 ಇಸ್ ಈಕ್ವಲ್ಸ್ ಟು ಮೈನಸ್ 2 ಅಂತ ಒಂದು ಇಕ್ವೇಶನ್ ಇದೆ. ಇನ್ನೊಂದು ಇಕ್ವೇಶನ್ x ಅಪಾನ್ 3 ಪ್ಲಸ್ y ಅಪಾನ್ 2 ಇಸ್ ಈಕ್ವಲ್ಸ್ ಟು 13 ಅಪಾನ್ 6 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಸೊ ಈ ರೀತಿ ಫ್ರಾಕ್ಷನ್ ಕೊಟ್ಟರೆ ನಾವು ಯಾವ ರೀತಿ ಮಾಡ್ಬೇಕಂತ ಇದಕ್ಕೂ ಮುಂಚೆ ನಾವು ಮಾಡಿದೀವಿ. ಸೊ ಅದೇ ರೀತಿ ಇದನ್ನು ಸಹ ಮಾಡೋಣ. ಈಗ ಫಸ್ಟ್ ಇಕ್ವೇಶನ್ ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಡಿನಾಮಿನೇಟರ್ ಅಲ್ಲಿ ಏನಿದೆ? ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಇಕ್ವೇಶನ್ LCM ತಗೋಬೇಕು. LCM ತಗೊಂಡ್ರೆ ನಮ್ಗೆ 6 ಬರುತ್ತೆ ಅಲ್ವಾ? ಸೊ ನಾವೇನ್ ಮಾಡ್ಬೇಕು? ಹೋಲ್ ಇಕ್ವೇಶನ್ ನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ ನಂಬರ್ ಇಂದ? 6 ಇಂದ. ಓಕೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. LCM ಡಿನಾಮಿನೇಟರ್ಸ್ ಅಷ್ಟೇ ತಗೊಂಡು ನೋಡಿ, ಈ ರೀತಿ 2 1 3 ಹಾಗೆ ಇಡಿ, 3 1 3, 1 1 ಬಂತಲ್ವಾ? 2 3 6 ಇಸ್ LCM. ಓಕೆ, ಸೊ 6 ಇಂದ ಮಲ್ಟಿಪ್ಲೈ ಮಾಡಿದಾಗ ನೋಡ್ರಿ, ಫಸ್ಟ್ ಇದು ತಗೊಳ್ರಿ, 3x ಅಪಾನ್ 2 ಇಂಟು 6 ಮಾಡೋಣ. ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ? 2 1 2 3 ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು? 3 3 9x ಬಂತು. ಸೊ 9x, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಗೆ ಇಡೋಣ. 5y ಅಪಾನ್ 3 ಇದೆ ಇಂಟು 6, ಮತ್ತೆ 6 ಇಂದ ಮಲ್ಟಿಪ್ಲೈ ಮಾಡೋಣ. ಮತ್ತೆ ಕ್ಯಾನ್ಸಲ್ ಆಗುತ್ತೆ ನೋಡಿ. 3 1 3 2 ಮಲ್ಟಿಪ್ಲೈ ಮಾಡಿದ್ರೆ 2 5 10y ಬಂತು ಇಸ್ ಈಕ್ವಲ್ಸ್ ಟು, ಇಲ್ಲಿ ಮೈನಸ್ 2 ಇದೆ, ಇಂಟು 6 ಮಾಡಿದ್ರೆ ಏನ್ ಬಂತು? ಮೈನಸ್ 12 ಬಂತು. ಓಕೆ, ಈಗ ಇನ್ನೊಂದು ಇಕ್ವೇಶನ್ ಮಾಡೋಣ. ಇದು LCM ಏನ್ ಬರುತ್ತೆ ನೋಡಿ. ಡಿನಾಮಿನೇಟರ್ಸ್ ಏನಿದಾವೆ? 3 2 6 ಇದೆ, ಇಲ್ಲಿನೂ 6 ಇದೆ ನೋಡಿ. ಸೊ ಡಿನಾಮಿನೇಟರ್ ಎಲ್ಲ ತಗೊಳ್ಳೋಣ. ಫಸ್ಟ್ 2 ಇಂದ ಮಾಡೋಣ. 3 ಹಾಗೆ ಇಡಿ, 2 1 6 ಸಾರಿ 2 3 ಈಗ 3 ಇಂದ ಮಾಡಿ. 3 1 ಅಗೇನ್ 3 1 2 3 6. ಸೊ ಇಲ್ಲಿ ಕೂಡ LCM 6 ಬಂತು. ಸೊ ಈ ಇಕ್ವೇಶನ್ ಕೂಡ ಮಲ್ಟಿಪ್ಲೈ ಬೈ 6 ಮಾಡೋಣ. ಸೊ ಫಸ್ಟ್ ಏನಿದೆ? x ಅಪಾನ್ 3 ಇದೆ, ಇಂಟು 6 ಮಾಡೋಣ. 3 1 3 2 2 ಇಂಟು x 2x ಬಂತು. ಪ್ಲಸ್ ಈ ಪ್ಲಸ್ ಇದೆ, ಪ್ಲಸ್ ಹಾಕೊಂಡ್ವಿ. y ಅಪಾನ್ 2 ಇದೆ, ಇಂಟು 6 ಮಾಡೋಣ. 2 1 2 3 3 ಇಂಟು y 3y ಇಸ್ ಈಕ್ವಲ್ಸ್ ಟು, ಇಲ್ಲೇನಿದೆ? 13 ಅಪಾನ್ 6 ಇದೆ, ಇಂಟು 6 ಮಾಡೋಣ. ನೋಡಿ 6 6 ಕ್ಯಾನ್ಸಲ್ಸ್, 13 ಒಂದೇ ಉಳಿತು. ಸೊ
13. ಅಂಡರ್ಸ್ಟ್ಯಾಂಡ್ ಆಯ್ತಾ? ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅಂತ. ಎಲ್ ಸಿ ಎಂ ತೆಗಿಬೇಕು, ಎಲ್ ಸಿ ಎಂ ಇಂದ ಹೋಲ್ ಇಕ್ವೇಶನ್ ಮಲ್ಟಿಪ್ಲೈ ಮಾಡಬೇಕು. ನಮ್ಗೆ ಇಲ್ಲಿ ಎಲ್ಲ ಫ್ರಾಕ್ಷನ್ ಹೋಯ್ತು, ಹೋಲ್ ನಂಬರ್ಸ್ ಬಂತು. ಸೊ ಇದನ್ನ ಈಕ್ವೇಶನ್ 1 ಅಂತ ಬರ್ಕೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಬರ್ಕೊಳ್ಳೋಣ. ಸೊ ಆಸ್ ಯೂಶುವಲ್ ಮಾಡೋದ ಈಗ ಟೇಕಿಂಗ್ ಈಕ್ವೇಶನ್ 1 ಏನಿದೆ 9x ಮೈನಸ್ 10y ಇಸ್ ಈಕ್ವಲ್ಸ್ ಟು ಮೈನಸ್ 12 ಇದೆ. ಈಗ 9x ಅಂದ್ರೆ ಇಟ್ಕೊಳ್ಳೋಣ ನಾವು. 9x ಇಸ್ ಈಕ್ವಲ್ಸ್ ಟು ಮೈನಸ್ 12. ಈ 10y ಈ ಕಡೆ ಕಳಿಸಿದ್ರೆ ಪ್ಲಸ್ ಆಯಿತು, ಇಲ್ಲಿ ಮೈನಸ್ ಇದೆ, ಸೊ ಪ್ಲಸ್ ಆಯಿತು, ಪ್ಲಸ್ 10y. ಓಕೆ, ಇದನ್ನ x ಇಸ್ ಈಕ್ವಲ್ಸ್ ಟು ಮೈನಸ್ 12 ಪ್ಲಸ್ 10y ಅಪಾನ್ ಈ 9 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯಿತು. ಸೊ ಇದು x ಇಸ್ ಈಕ್ವಲ್ಸ್ ಟು ಇದಿಷ್ಟು ನಂಬರ್ ಬಂತು ವ್ಯಾಲ್ಯೂ. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಇದನ್ನ ಏನ್ ಮಾಡ್ಬೇಕು, ಈಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಪುಟ್ x ಇಸ್ ಈಕ್ವಲ್ಸ್ ಟು ಮೈನಸ್ 12 ಪ್ಲಸ್ 10y ಅಪಾನ್ 9 ಇನ್ ಈಕ್ವೇಶನ್ ನಂಬರ್ 2. ಫಸ್ಟ್ ಈಕ್ವೇಶನ್ ನಂಬರ್ 2 ಏನಿದೆ, 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 13 ಅಂತ ಇದೆ. ಸೊ ಎಕ್ಸ್ ಎಲ್ಲಿ ಇದೆಯಲ್ಲ, ಎಕ್ಸ್ ಪ್ಲೇಸ್ ಅಲ್ಲಿ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ ಬರಿತೀನಿ, 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ ಇದು ಬರೆಯೋಣ, ಮೈನಸ್ 12 ಪ್ಲಸ್ 10y ಅಪಾನ್ 9. ಇಲ್ಲಿ ಕ್ಲೋಸ್ ಮಾಡೋಣ ಬ್ರಾಕೆಟ್, ಪ್ಲಸ್ 3y ಇಸ್ ಈಕ್ವಲ್ಸ್ ಟು 30. ಈಗ ಇಲ್ಲಿ ಕ್ಯಾನ್ಸಲೇಷನ್ ಏನು ಹೋಗ್ತಾ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಸೀದಾ ಮಲ್ಟಿಪ್ಲೈ ಮಾಡೋಣ. 2 ಇಂಟು 12 ಅಂದ್ರೆ 12 2 ಏನಾಯ್ತು 24. ಪ್ಲಸ್ ಇಂಟು ಮೈನಸ್ ಮೈನಸ್, ಸೈನ್ ಕಂಪಲ್ಸರಿ ಬರಿಬೇಕು. ಪ್ಲಸ್ ಇದೆ, ಪ್ಲಸ್ ಬರೆಯೋಣ. 2 10 20y ಅಪಾನ್ 9 ಪ್ಲಸ್ 3y ಇಸ್ ಈಕ್ವಲ್ಸ್ ಟು 30. ಈಗ ಈ ರೀತಿ ಬಂದ್ರೆ ನಾವೇನ್ ಮಾಡ್ಬೇಕು, ಎಲ್ ಸಿ ಎಂ ತೆಗಿಬೇಕು. ಅಲ್ವಾ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಎಲ್ ಸಿ ಎಂ ತೆಗಿಬೇಕು. ಎಲ್ ಸಿ ಎಂ ಏನ್ ಬರುತ್ತೆ, 9 ಬರುತ್ತೆ ಅಲ್ವಾ. ಇಲ್ಲಿ ಬರೀ 9 ಒಂದೇ ಇದೆ, ಸೊ 9 ಬರುತ್ತೆ. 9 ಬಂದ್ರೆ 9 ಅಪಾನ್ 9 ಮಾಡಿದ್ರೆ ಕ್ಯಾನ್ಸಲ್ ಆಯ್ತು, 1 ಬರುತ್ತೆ. ಸೊ 1 ಇಂಟು ಸೊ ಮಾಡಿದ್ರೆ ಸೇಮ್ ಅದೇ ಬರುತ್ತೆ, ಮೈನಸ್ 24 ಪ್ಲಸ್ 20y ಪ್ಲಸ್ 9 ಅಪಾನ್ 1 ಮಾಡಿದ್ರೆ 9 ಬರುತ್ತೆ. ಸೊ 9 ಇಂಟು 3 ಮಾಡಬೇಕು. ಸೊ 9 ಇಂಟು 3 ಮಾಡಿದಾಗ 27y ಬಂತು, ಇಸ್ ಈಕ್ವಲ್ಸ್ ಟು 13. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಾಡಿದಾಗ ಏನ್ ಬರುತ್ತೆ, ಮೈನಸ್ 24 ಪ್ಲಸ್ 20y ಪ್ಲಸ್ 27y ಇಸ್ ಈಕ್ವಲ್ಸ್ ಟು 13 ಇಂಟು 9 ಅಲ್ವಾ. ಈ 13 ಇಂಟು 9 ಬರುತ್ತೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಇಂಟು 1 ಅಂದ್ರೆ ಸೇಮ್ ಬರುತ್ತೆ ಅಂತ ಅರ್ಥ. ಈಗ ನೋಡಿ, ಇವೆರಡು ಏನಿದಾವೆ, ಇವೆರಡು ಲೈಕ್ ಟರ್ಮ್ಸ್ ಆಗಿರೋದ್ರಿಂದ ಆಡ್ ಮಾಡ್ಬೋದು. ಸೊ ಮೈನಸ್ 24, 20 ಪ್ಲಸ್ 27 ಏನಾಯ್ತು, ಪ್ಲಸ್ 47 ಆಯ್ತು. 47y ಇಸ್ ಈಕ್ವಲ್ಸ್ ಟು 13 9 ಏನ್ ಬರುತ್ತೆ, 117 ಬರುತ್ತೆ. ಓಕೆ, ಈಗ 47y ಇಸ್ ಈಕ್ವಲ್ಸ್ ಟು 117. ಈ ಮೈನಸ್ 24 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಪ್ಲಸ್ 24 ಆಯ್ತು. ಓಕೆ, ಇಲ್ಲಿ ಆಡ್ ಮಾಡೋಣ. 7 ಪ್ಲಸ್ 4 11, 4 1 ಬಂತು. ಅಂದ್ರೆ ಏನ್ ಬಂತು, 141 ಬಂತು. y ಇಸ್ ಈಕ್ವಲ್ಸ್ ಟು 141 ಬಂದ್ರೆ y ಇಸ್ ಈಕ್ವಲ್ಸ್ ಏನ್ ಬರುತ್ತೆ, 141 ಅಪಾನ್ ಈ 47 ಈಕ್ವಲ್ಸ್ ಕೇಳಿದ್ರೆ ಡಿವೈಡ್ ಆಗುತ್ತೆ. ಓಕೆ, ಈಗ ಕ್ಯಾನ್ಸಲೇಷನ್ ಮಾಡಿದ್ರೆ ನೋಡಿ, ನಾನು ಮಾಡಿದ್ದೀನಿ
41 7 1s 47 3s. ಸೊ y is equals to 3 ಬಂತು. ಓಕೆ, y is equals to 3. ಈಗ ಈ y is equals to 3 ಬಂದಿದೆಯಲ್ಲ, ಇದನ್ನ ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು? ಈಕ್ವೇಶನ್ ನಂಬರ್ 3 ನಲ್ಲಿ. ಸೊ ಇಲ್ಲಿ ನಾನು ಇದಿಷ್ಟು ರಬ್ ಮಾಡ್ತೀನಿ, ಪ್ಲೇಸ್ ಇಲ್ವಲ್ಲ, ಸೊ ಇದನ್ನ ರಬ್ ಮಾಡೋಣ. ಇಲ್ಲಿ ಬರೀತೀನಿ, ಪುಟ್ y is equals to 3 in equation number 3. Equation number 3 ಇಲ್ಲಿದೆ. ಸೊ x is equals to -12 plus 10 into y ಪ್ಲೇಸ್ ಅಲ್ಲಿ 3 ಬರೆಯೋಣ. y is equals to 3 ಬಂತಲ್ವಾ, upon 9 is equals to -12, 10 3s are 30 plus 30 upon 9. ನೋಡಿ, 20 ಮೈನಸ್ 12 ಮಾಡಿದ್ರೆ ಏನ್ ಬರುತ್ತೆ? 18 ಬರುತ್ತೆ ಅಲ್ವಾ. ಸೊ x is equals to 18 upon 9 ಬಂತು. ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 9 1s 9 2s. ಸೊ ಏನ್ ಬಂತು? is equals to 2 ಬಂತು. ಸೊ ನಾವೇನ್ ಹೇಳ್ಬೋದು? Therefore, x is equals to 2, y is equals to 3 ಅಂತ ಹೇಳ್ಬೋದು. is the answer. ಈಗ ನೆಕ್ಸ್ಟ್ ಒನ್ ಮಾಡೋಣ.